ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತುಪ್ಪನ ಬಳಸ್ತೇನೆ ತುಂಬ ಸುಲಭವಾಗಿ ಮನೆಯಲ್ಲೇ ರುಚಿಕರವಾದಂಥ ಸ್ವೀಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ನೋಡ್ಕೊಳ್ಳೋಣ. ಕಡಲೆ ಹಿಟ್ಟು, ಹಾಲಿನ ಪೌಡರ್, ಸಕ್ಕರೆ, ಎಣ್ಣೆ ಮತ್ತು ಏಲಕ್ಕಿ. ಬನ್ನಿರಿ ಇವೆಲ್ಲ ಸಾಮಗ್ರಿಯನ್ನು ಉಪಯೋಗಿಸಿ ರುಚಿಕರವಾದಂಥ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ನೀಟಾಗಿ ಜರಡಿ ಮಾಡಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಬೋಂಡಾ ಬಜ್ಜಿ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೀರಿ ನೋಡಿರಿ, ಅದೇ ಕಡಲೆ ಹಿಟ್ಟನ್ನೇ ಉಪಯೋಗಿಸ್ಕೋಬೋದು. ಆಮೇಲೆ ಅದೇ ಕಪ್ನಿಂದ ಅರ್ಧ ಕಪ್ ಆಗುವಷ್ಟು ಹಾಲಿನ ಪೌಡ್ರ್ ಹಾಕೊತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು. ಈಗ ಇದಕ್ಕೆ ಎಣ್ಣೆ ಹಾಕಿ ಕಲಿಸ್ಕೋಬೇಕು. ನಾನಿಲ್ಲಿ ಅದೇ ಕಪ್ನಿಂದ 1 ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಯಾವುದೇ ಥರ ಗಂಟಿರ್ದಾಗೆ ನೀಟಾಗಿ ಕಲಿಸ್ಕೊಳ್ಳೋಣ. ಎಣ್ಣೆ ಬೇಡ ಅಂದರೆ ಅದರ ಬದಲಿಗೆ ತುಪ್ಪ ಕೂಡ ಹಾಕಿ ಕಲಿಸ್ಕೋಬೋದು. ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿದ್ನಲ್ವ, ಈಗ ಮಿಕ್ಕಿರೋ ಎಣ್ಣೆ ಇತ್ತಲ್ವ ಅದನ್ನು ಕೂಡ ಇದೇ ಹಿಟ್ಟಿನಲ್ಲಿ ಹಾಕಿ ಕಲಿಸ್ಕೊತಾ ಇದ್ದೀನಿ. ಯಾವ ಕಪ್ಪಿಂದ ಹಿಟ್ಟನ್ನು ಅಳತೆ ಮಾಡಿದ್ದೆ ನೋಡಿರಿ, ಅದೇ ಕಪ್ನಿಂದ 1 ಕಪ್ನಷ್ಟು ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಪಾಕಕ್ಕೆ ನಾವು ಡೈರೆಕ್ಟಾಗಿ ಹಿಟ್ಟು ಹಾಕಿದ್ರೆ ಗಂಟಾಗಿಬಿಡುತ್ತೆ. ಹಾಗಾಗಿ ಮುಂಚೆ ಈ ರೀತಿ ಹಿಟ್ಟಿಗೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಕಲಸಿ ನಂತರ ಪಾಕಕ್ಕೆ ಸೇರಿಸಿದ್ರೆ ಯಾವುದೇ ಥರ ಗಂಟಾಗಲ್ಲ. ನೀಟಾಗಿ ಕಲಿಸ್ಕೋಬೋದು. ಯಾವುದೇ ಥರ ಗಂಟಿರದಾಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಟ್ಟು ಪಾಕನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಪಾಕ ಮಾಡಲಿಕ್ಕೆ ಈ ಕಡೆ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂಥ ಪಾತ್ರೆ ಇಟ್ಕೊಳ್ರಿ. ಈಗ ಇದರಲ್ಲಿ ಯಾವ ಕಪ್ಪಿಂದ ಹಿಟ್ಟು ಅಳತೆ ಮಾಡಿದ್ದೆ ನೋಡಿರಿ, ಅದೇ ಕಪ್ನಿಂದ 1.5 ಕಪ್ನಷ್ಟು ಸಕ್ಕರೆಯನ್ನು ಹಾಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟು, ಅರ್ಧ ಕಪ್ನಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೆ. ಅದಕ್ಕೆ ಸಮನಾಗಿ 1.5 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದೇ ಕಪ್ನಿಂದ 1 ಕಪ್ನಷ್ಟು ನೀರು ಕೂಡ ಹಾಕೊತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಸಕ್ಕರೆಯನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಸಕ್ಕರೆ ನೀಟಾಗಿ ಕರಗಲಿ. ಅಷ್ಟರಲ್ಲೇ ಈ ಕಡೆ ಯಾವುದಾದ್ರೂ ಒಂದು ಮೋಲ್ಡ್ ಅಥವಾ ತಟ್ಟೆಗೆ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಗ್ಲಾಸ್ ಮೋಲ್ಡ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ನೀವು ಬೇಕಂದರೆ ತುಪ್ಪ ಕೂಡ ಹಚ್ಕೋಬೋದು. ನೋಡಿರಿ, ಎಲ್ಲ ಕಡೆಗೂ ಈ ರೀತಿ ನೀಟಾಗಿ ಎಣ್ಣೆ ಸವರ್ಕೊಳ್ರಿ. ಪಾಕ ರೆಡಿ ಆಗೋಕ್ಕಿಂತ ಮುಂಚೆನೇ ಈ ರೀತಿ ಮೋಲ್ಡ್ ಅಥವಾ ತಟ್ಟೆಗೆ ಎಣ್ಣೆಯನ್ನು ಹಚ್ಕೋಬೇಕು. ಈ ರೀತಿ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಕಡೆ ಪಾಕ ಬಂದಿದೆ ಅಲ್ವಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದೀತಾ ಇದೆ. ಈ ರೀತಿ ಕುದಿಯುವಾಗ ಪಾಕ ಬಂದಿದೆ ಅಲ್ವಂತ ಒಂದೊಂದು ಸಲ ಚೆಕ್ ಮಾಡ್ಕೊಳ್ರಿ. ಯಾವ ರೀತಿ ಅಂದರೆ ಸ್ಪೂನಿಂದ ಈ ರೀತಿ ಪಾಕನ ಎತ್ತಿದಾಗ ಕೊನೆಯ ಹನಿಯಲ್ಲಿ ನಮಗೆ ಎಳೆ ರೂಪದಲ್ಲಿ ಬರಬೇಕು. ಆ ರೀತಿ ಬರ್ತಾ ಇದ್ದರೆ ಪಾಕ ಬಂದಿದೆ ಅಂತ ಅರ್ಥ. ಹಾಗೂ ಮಾಡ್ಕೋಬೋದು. ಇಲ್ಲ ಅಂದರೆ ಇನ್ನೊಂದು ರೀತಿಯಲ್ಲೂ ಕೂಡ ತೋರಿಸ್ತೀನಿ. ಅದು ಹೇಗೆ ಅಂದರೆ, ಮೊದಲು ಬೇಳೆಗೆ ಒಂದು ಸ್ವಲ್ಪ ಪಾಕನ ಅಣಿಸಿ ಈ ರೀತಿ ಮಾಡಿದ್ರೆ 2 ಬೇಳಿನ ಮಧ್ಯಕ್ಕೆ ಎಳೆ ಬರ್ತಾ ಇರಬೇಕು. ಈ ರೀತಿ ಬರ್ತಾ ಇದ್ದರೆ ನಿಮಗೆ ಒಂದೆಳೆ ಪಾಕ ಬಂದಿದೆ ಅಂತ ಅರ್ಥ. ಮತ್ತು ಸ್ಪೂನಿಂದ ಈ ರೀತಿ ಮಾಡಿದ್ರೂ ಕೂಡ ಕೊನೆಯ ಹನಿಯಲ್ಲಿ ಈ ರೀತಿ ಎಳೆ ಥರ ಬರುತ್ತೆ. ಈ ರೀತಿ ಬಂದರೂ ಕೂಡ ನಿಮಗೆ ಒಂದೆಳೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿರಿ, ಒಂದೆಳೆ ಪಾಕ ಬಂದಿದೆ. ಈ ಟೈಮಲ್ಲಿ ಇದರಲ್ಲಿ ಮುಂಚೆನೇ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಈ ಪಾಕದಲ್ಲಿ ಹಾಕಿ ನಿಧಾನವಾಗಿ ಈ ರೀತಿ ಕೈ ಬಿಡದೇ ಮಿಕ್ಸ್ ಮಾಡ್ಕೊಳ್ಳೋಣ. ಮುಂಚೆ ಹಿಟ್ಟಿನಲ್ಲಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಯಾವುದೇ ಥರ ಗಂಟಾಗಲ್ಲ. ಆದರೆ ನೀಟಾಗಿ ಕಲಿಸ್ಕೊಳ್ರಿ ಅಷ್ಟೇ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನೀಟಾಗಿ ಕಲಿಸ್ಕೊಳ್ರಿ. ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಿ ಕುದಿಲಿಕ್ಕೆ ಶುರು ಆಗಬೇಕು. ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ಸಕ್ಕರೆ ಪಾಕದಲ್ಲಿ ಹಿಟ್ಟು ಹಾಕಿದ್ಮೇಲೆ ಒಂದು 5 ನಿಮಿಷನಾದರೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷದಲ್ಲೇ ಕುದಿಲಿಕ್ಕೆ ಶುರು ಆಗುತ್ತೆ. ಯಾವ ರೀತಿ ಅಂದರೆ ನೋಡಿರಿ, ಈ ರೀತಿ ಬಬಲ್ಸ್ ಬರಲಿಕ್ಕೆ ಶುರು ಆದರೆ ಕುದೀತಾ ಇದೆ ಅಂತ ಅರ್ಥ. ಆ ಟೈಮಲ್ಲಿ ಇದರಲ್ಲಿ ನೀವು ತುಪ್ಪ ಅಥವಾ ಎಣ್ಣೆನ ಹಾಕೋಬೇಕು. ನಾನು ಯಾವ ಕಪ್ಪಿಂದ ಹಿಟ್ಟು ಅಳತೆ ಮಾಡಿದ್ದೆ ನೋಡಿರಿ, ಅದೇ ಕಪ್ನಿಂದ ಇನ್ನೊಂದು ಅರ್ಧ ಕಪ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮುಂಚೆ ಕಡಲೆ ಹಿಟ್ಟಿನಲ್ಲಿ ಇದೇ ಕಪ್ನಿಂದ 1 ಕಪ್ನಷ್ಟು ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ನಂತರ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಎಣ್ಣೆನ ತೊಗೊಂಡು ಈಗ ಕುದಿಯೋ ಟೈಮ್ನಲ್ಲಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಎಣ್ಣೆಯನ್ನು ಒಂದೇ ಸಲಕ್ಕೆ ಸೇರ್ಸೋಕೆ ಹೋಗಬೇಡ್ರಿ. ಈ ರೀತಿ ಸ್ವಲ್ಪ ಹಾಕಿ ಎಲ್ಲ ಎಣ್ಣೆ ಅಬ್ಸರ್ವ್ ಮಾಡಿದ್ಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ನೀವು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಹೋದಂತೆ ಈ ರೀತಿ ಎಣ್ಣೆ ಎಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ. ಈ ರೀತಿ ನೀಟಾಗಿ ಎಣ್ಣೆ ಎಲ್ಲ ಹೋದ್ಮೇಲೆ ಈಗ ಇದರಲ್ಲಿ ಇನ್ನೂ ಉಳಿದಿರುವಂಥ ಅರ್ಧ ಕಪ್ ಎಣ್ಣೆಯಲ್ಲೇ ಸ್ವಲ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಣ್ಣೆ ಬದಲಿಗೆ ತುಪ್ಪ ಕೂಡ ಉಪಯೋಗಿಸ್ಕೋಬೋದು. ನಾನಿವತ್ತು ತುಪ್ಪನ ಬಳಸ್ತಾ ಇಲ್ಲ, ಅದ್ರ ಬದಲಿಗೆ ಎಣ್ಣೆ ಉಪಯೋಗಿಸಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ವೀಟ್ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಟೈಮೇನು ಬೇಕಾಗಲ್ಲ. ಆದಷ್ಟು ಬೇಗನೆ ಮಾಡ್ಕೋಬೋದು. ತುಂಬ ಸುಲಭವಾಗಿ ರೆಡಿ ಆಗುತ್ತೆ. ನೋಡಿ, ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಖಾಲಿ ಆಗಿದೆ. ಈ ಟೈಮಲ್ಲಿ ಇದರಲ್ಲಿ ಇನ್ನೂ ಉಳಿದಿರುವಂಥ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಕಲಿಸ್ಕೊಳ್ಳೋಣ.
ಪೂರ್ತಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಡ್ರಿ. ಡ್ರೈ ಆಗ್ತಾ ಇದ್ದಂತೆಯೇ ಸ್ವಲ್ಪ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿಕೊಡ್ರಿ. ಆಗ ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಹಿಟ್ಟನ್ನು ನೀವು ಎಲ್ಲಿವರೆಗೂ ಕಲಿಸ್ಕೋಬೇಕು ಅಂದರೆ ನೋಡಿರಿ, ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಂತೆ ಪಾತ್ರೆ ತಳ ಬಿಡಬೇಕು. ಅಲ್ಲಿವರೆಗೂ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಚೆನ್ನಾಗಿ ರೆಡಿಯಾಗಿದೆ ಮತ್ತು ಪಾತ್ರೆ ತಳ ಕೂಡ ಬಿಡ್ತಾ ಇದೆ. ಅಂದರೆ ಮುಕ್ಕಾಲು ಭಾಗದಷ್ಟು ಸ್ವೀಟ್ ನಮಗೆ ರೆಡಿಯಾಗಿದೆ ಅಂತ ಅರ್ಥ. ಈ ಟೈಮ್ನಲ್ಲಿ ಉಳಿದಿರುವಂಥ ಎಲ್ಲ ಎಣ್ಣೆಯನ್ನು ಹಾಕಿ ಒಂದ್ಸಲ ನೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಪೂರ್ತಿಯಾಗಿ ನಮಗೆ ಈ ರೀತಿ ತಳ ಬಿಡಬೇಕು. ಆಗ ಕರೆಕ್ಟಾಗಿ ಸ್ವೀಟ್ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡಿ ಕೊನೆಯಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿದ್ಮೇಲೆ ತಡ ಮಾಡಬೇಡ್ರಿ. ಈ ರೀತಿ ಫಟಾಫಟ್ ಅಂತ ಮಿಕ್ಸ್ ಮಾಡಿ ಎಣ್ಣೆ ಸವರಿ ಇಟ್ಕೊಂಡಿರುವಂಥ ಬೌಲ್ಗೆ ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿಕೊಡ್ರಿ. ಎಲ್ಲವನ್ನು ಈ ರೀತಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಈಗ ಬ್ರಷ್ ಅಥವಾ ಈ ರೀತಿ ಸ್ಪೂನಿಂದ ಎಲ್ಲ ಕಡೆಗೂ ಈ ರೀತಿ ಒಂದೇ ಲೆವೆಲಾಗಿ ಮಾಡಿಕೊಡ್ರಿ. ಎಲ್ಲ ಕಡೆಗೂ ಈ ರೀತಿ ಒಂದೇ ಲೆವೆಲಾಗಿ ಮಾಡಿ ಈಗ ಇದನ್ನು 1 ಗಂಟೆವರೆಗೂ ಸೆಟ್ ಆಗ್ಲಿಕ್ಕೆ ಬಿಟ್ಬಿಡೋಣ. 1 ಗಂಟೆ ಆದಮೇಲೆ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. ನೋಡಿ, ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ತಟ್ಟೆ ಮೇಲೆ ಹಾಕೊಳ್ಳೋಣ. ಯಾವ ರೀತಿ ಅಂದರೆ ನೋಡಿ, ಒಂದು ತಟ್ಟೆ ಮೇಲೆ ಈ ರೀತಿ ಉಲ್ಟಾ ಮಾಡಿ ಆಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ತಟ್ಟಿದ್ರೆ ತಾನಾಗೆ ಬರುತ್ತೆ, ಕೆಳಗಡೆ ಎಲ್ಲೂ ಕಚ್ಕೊಳ್ಳೋದಿಲ್ಲ. ಈಗ ಇದನ್ನು ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಕಟ್ ಮಾಡಿಕೊಡ್ರಿ. ಎಲ್ಲ ಕಡೆಗೂ ಒಂದೇ ಸಮನಾಗಿ ಬರಲಿ ಅಂತೇಳಿ ಸೈಡಲ್ಲಿ ಎಡ್ಜಸ್ನ ತೆಗಿತಾ ಇದ್ದೀನಿ. ಈಗ ನಾನು ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೆಟ್ ಆಗಲಿಕ್ಕೆ ಯಾವುದಾದ್ರೂ ಒಂದು ಆಳವಾಗಿರುವಂಥ ಪಾತ್ರೆಯನ್ನೇ ಉಪಯೋಗಿಸ್ಕೊಡ್ರಿ. ಯಾವ ರೀತಿ ಅಂದರೆ ಕೇಕ್ ಮೋಡ್ ಆಗಿರ್ಬೋದು, ಈ ರೀತಿ ಗ್ಲಾಸ್ ಬೌಲ್ ಆಗಿರ್ಬೋದು, ಇಲ್ಲಾಂದರೆ ಅಗಲವಾದಂಥ ಯಾವುದಾದ್ರೂ ಬೌಲ್ ಇದ್ದರೂ ಉಪಯೋಗಿಸ್ಕೋಬೋದು. ನಾರ್ಮಲ್ ತಟ್ಟೆ ಅಥವಾ ಪ್ಲೇಟ್ನಲ್ಲಿ ಹಾಕ್ಕೊಂಡ್ರೆ ಕಲರ್ ಅಷ್ಟು ಚೇಂಜ್ ಆಗೋಲ್ಲ. ಈ ರೀತಿ ಆಳವಾಗಿರುವಂಥ ಬೌಲಲ್ಲಿ ಹಾಕ್ಕೊಂಡ್ರೆ ಈ ರೀತಿ ನಿಮಗೆ ಕಲರ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ವಾವ್, ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರುವಂಥ ಮೈಸೂರು ಪಾಕ್ ಮನೆಯಲ್ಲೇ ರೆಡಿಯಾಗಿವೆ. ನೋಡಿರಿ, ಒಳಗಡೆಯಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ತಿನ್ಬೇಕನ್ನಿಸ್ದಾಗ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿದ್ರಲ್ವಾ ಫ್ರೆಂಡ್ಸ್, ಸ್ವಲ್ಪನೂ ತುಪ್ಪ ಇಲ್ಲದೇ ಬರೀ ಎಣ್ಣೆಯಲ್ಲಿ ರುಚಿಕರವಾದ ಸಾಫ್ಟ್ ಆದಂಥ ಮೈಸೂರು ಪಾಕನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವಾ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.